ವಿಚಾರದ ಬಗ್ಗೆ ಈಗ ರಾಜ್ಯ ಸರ್ಕಾರದಿಂದಲೂ ಕೂಡ ಪ್ರತಿಕ್ರಿಯೆ ಬರ್ತಾ ಇದೆ. ರಾಜ್ಯ ಸರ್ಕಾರದಿಂದ ಬರ್ತಾ ಇರುವಂತ ಪ್ರತಿಕ್ರಿಯೆ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಅವರು ಹೇಳ್ತಿದ್ದಾರೆ ದರ ಇಳಿಕೆ ಮಾಡಿದ್ದು ಅಥವಾ ಅಬಕಾರಿ ಸುಂಕ ಇಳಿಕೆ ಮಾಡಿದ್ದು ಭಾರತ ಸರ್ಕಾರ ನಮ್ಮನ್ನು ಕೊಲೆ ಮಾಡ್ತಿದೆ ಅಂತ. ಯಾವ ಅರ್ಥದಲ್ಲಿ ಮಾತನಾಡ್ತಿದ್ದಾರೆ ಗೊತ್ತಿಲ್ಲ. ಎಲೆಕ್ಷನ್ ಗಿಮಿಕಿಗೋಸ್ಕರ ಕೇಂದ್ರ ಸರ್ಕಾರ ಸೆಸ್ ಇಳಿಕೆ ಮಾಡಿದೆ. ಇದರ ಬಗ್ಗೆ ಏನು ಅನ್ನೋದನ್ನ ವರಿಷ್ಠರ ಜೊತೆ ಚರ್ಚಿಸಿ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸಂಪುಟದಲ್ಲಿ ಚರ್ಚೆಗೆ ಬಂದ್ರೆ ಮಾತನಾಡ್ತೀವಿ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಏನು ಸಮಸ್ಯೆ ಗೊತ್ತಿಲ್ಲ. ರಾಜ್ಯ ಸರ್ಕಾರ 29% ಟ್ಯಾಕ್ಸ್ ಹಾಕತ್ತೆ ಪೆಟ್ರೋಲ್ನ ಮೇಲೆ. ಈಗ ಇವರು ಹೇಳ್ತಿದ್ದಾರೆ ನಮ್ಮ ಕೊಲೆ ಮಾಡಿದ್ದಾರೆ ಅಂತ. ಡಿ.ಕೆ. ಶಿವಕುಮಾರ್ ಏನು ಲಾಜಿಕ್ ಅಂತ ಗೊತ್ತಿಲ್ಲ, ನಮ್ಮನ್ನು ಕೊಲೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡಪ್ಪ, ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು. ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆಲೇ ನೈರಾ ಕಂಪನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:30 ಗಂಟೆಗೆ ಸುರ್ಜಿವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು ಸಿಎಂ ಸುರ್ಜಿವಾಲಾ ಆ ವಿಚಾರವನ್ನ ರಾಜ್ಯದ ಜನತೆಗೆ ಬೆಳಕನ್ನ ಚೆಲ್ತಾ ಇದೀವಿ. ನೋಡಪ್ಪ, ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಇರುವಂತಹ ಸೆಸ್ ಅಮೌಂಟ್ 10 ಮತ್ತೆ 13 ರೂಪಾಯಿ ಇಳಿಸಿದ್ದಾರೆ ಕೇಂದ್ರ ಸರ್ಕಾರ. ಸ್ಟೇಟ್ ಗವರ್ಮೆಂಟ್ ಕೂಡ ಏನಾದರೂ ಕಡಿಮೆ ಮಾಡುತ್ತಾ? OMC ಕಂಪನಿಗಳು ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಅವರು ಈ ಎಲ್ಲ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ತಗೊಳ್ತಾರೆ. ಒಂದು ವೇಳೆ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಚರ್ಚೆ ಮಾಡ್ತೀವಿ. ಇಲ್ಲ ಮುಖ್ಯಮಂತ್ರಿಗಳೇ ಅವರ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರ ಆಗಿರೋದ್ರಿಂದ ಅವರು ಕೂಡ ನೀವು ಡಿಸಿಷನ್ ತೊಗೋಬೋದು, ಆಮೇಲೆ ರ್ಯಾಟಿಫೈ ಮಾಡ್ಕೋಬೋದು. ಕ್ಯಾಬಿನೆಟಲ್ಲಿ ಅವರಿಗೆ ಅಧಿಕಾರ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.